ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವಾಗ ಏನಂದರೆ ಏನು ವಿಡಿಯೋ ಮಾಡ್ತಿರೋದಂದರೆ ಇದು ಜನರಲ್ ಪ್ರಿಡಿಕ್ಷನ್ ಅಂತ ಸೀಮಂತ ದಿನ ಒಂದು ಬಾಕ್ಸ್ ಮಾಡಿ ಹಾಕಿದ್ವಿ, ಕಾರ್ಡ್ ಆರ್ಡರ್ ಮಾಡಿದ್ವಿ ಒಂದು ಅಮೆಝಾನಲ್ಲಿ. ಸೊ ಯಾರು ಕರೆಕ್ಟಾಗಿ ಪ್ರಿಡಿಕ್ಟ್ ಮಾಡ್ತಾರೆ ಜೆಂಡರ್, ಯಾವತ್ತು ಆಮೇಲೆ ಡೇಟ್ ಮತ್ತು ಟೈಮ್ ಮತ್ತು ಸಜೆಷನ್, ಬೇಬಿ ನೀನು ಸಜೆಸ್ಟ್ ಮಾಡಿದ್ವಿ. ಫನ್ ಅಷ್ಟೇ, ನೋಡೋಣ ಯಾರು ಕರೆಕ್ಟಾಗಿ ಪ್ರಿಡಿಕ್ಟ್ ಮಾಡಿದ್ದಾರೆ, ಏನು ಗಿಫ್ಟ್ ಕೊಡ್ಬೋದು ಅಂತ. ಒಳ್ಳೆ ಹೆಸರು ಸಿಗಲಿ ನಮ್ಗೆ ಒಳ್ಳೆ ಹೆಸರು ಸಿಗಲಿ. ಎಸ್, ನಮ್ಮ ಮಗಳು ಹುಟ್ಟಿದ್ದು ಯಾವಾಗ ಅಂತ ಹೇಳ್ಬಿಡ್ತೀನಿ. 12th ನವಂಬರ್ ಹುಟ್ಟಿದ್ದು. ಸಂಜೆ ಆಲ್ಮೋಸ್ಟ್ 8:30 ಆಗಿತ್ತು ಅವಳು ಹುಟ್ಟಿದಾಗ. ಸೊ ಯಾರು ಕರೆಕ್ಟಾಗಿ ಪ್ರಿಡಿಕ್ಟ್ ಮಾಡಿದ್ದಾರೆ ಅನ್ನೋದು ನೋಡೋಣ. ಓಕೆ, ನನಗೆ ಫಸ್ಟ್ ಸಿಕ್ಕಿರೋದು ನಮ್ಮ ಅತ್ತೆದು, ಇವ್ರ ಅಮ್ಮಂದು. ಸೊ ಅವ್ರು ಪ್ರಿಡಿಕ್ಟ್ ಮಾಡಿರೋದು ಗರ್ಲ್, ಬಟ್ ಡೇಟ್ ಆಫ್ ಬರ್ತ್ 18th ಅಂತ ಹಾಕಿದ್ದಾರೆ. ಟೈಮ್ ಈವ್ನಿಂಗ್ ಅಂತ ಹಾಕಿದ್ದಾರೆ. ಓಕೆ, ಈವ್ನಿಂಗ್. ಓಕೆ, 18th ಅಷ್ಟು ನಿಯರ್ ಇಲ್ಲ. ಮಾಮ್ ಕಡೆಯಿಂದ ಏನು ಬರಬೇಕಂದ್ರೆ ಹ್ಯಾಬಿಟ್ಸ್ ಬರಬೇಕಂತೆ, ಡ್ಯಾಡ್ಸ್ ಕಡೆಯಿಂದ ಲುಕ್ಸ್ ಬರಬೇಕಂತೆ. ಯಪ್ಪ. ನೇಮ್ ಸಜೆಷನ್ ಗೌರಿ ಅಂತ ಮಾಡಿದ್ದಾರೆ. ಯಾ, ಮೈ ಅಡ್ವೈಸ್ ಫಾರ್ ನ್ಯೂ ಪೇರೆಂಟ್ಸ್, ನಿಮ್ಮ ಕೋಪನ ಮಗುಗೆ ತೋರಿಸ್ಬೇಡಿ. ಇದು ಯಾರು ಅಂತ ಗೊತ್ತಿಲ್ಲ, ಹೆಸರು ಬರ್ತಿಲ್ಲ. 17 ನವಂಬರ್ ಅಂತ ಹಾಕಿದ್ದಾರೆ. 6:30 AM ಅಂತ ಹಾಕಿದ್ದಾರೆ. ಬೆಳಿಗಿನ ಜಾವ ಹಾಕಿದ್ದಾರೆ. ಬಾಯ್ ಅಂತೆ. ಮಾಮ್ ಕಡೆ ಜನಾರ್ದನ ನಮ್ಮ ಮಾವಂದು ಇದನ್ನೇ ಓದ್ಬಿಡ್ತೀನಿ ಫಸ್ಟ್. ಅವ್ರು ಬರ್ದಿರೋದು ಗರ್ಲ್ ಬೇಬಿ, ಗರ್ಲೇ ಆಗಿದೆ. ಡೇಟ್ ಆಫ್ ಬರ್ತ್ 16/11/25. ಸೊ ಅವರು ಸ್ವಲ್ಪ ನಿಯರೆಸ್ಟಲ್ಲಿದ್ದಾರೆ. ಮಾರ್ನಿಂಗ್ ಹಾಕಿದ್ದಾರೆ, ಬಟ್ ಮಾರ್ನಿಂಗ್ ಇಲ್ಲ. ತಾತ ಅಂತ ನೋಡುತ್ತಂತೆ. ಹೆಸರು ಸಜೆಷನ್ ರಾಧ್ಯ, ಬಟ್ ಮಾರ್ನಿಂಗ್ ಅಲ್ಲ. ಇಲ್ಲಿ ನೋಡಿ ಕರೆಕ್ಟಾಗಿ ನಮ್ಮ ಅಮ್ಮಂದು ಕರೆಕ್ಟಾಗಿ ಜೋಡಿಸ್ಕೊಂಡು ಎತ್ಕೊಂಡಂಗೈತೆ ಅಲ್ವಾ. ನಮ್ಮ ಬಾಯ್ ಅಂತ ಹಾಕಿದ್ರು, ಗರ್ಲ್. ಡೇಟ್ ಆಫ್ ಬರ್ತ್ 11 ಎರಡೂ ಐತೆ, 11 ಐತೆ 12 ಹಂಗೆ ತಿದ್ದ. ಬಟ್ ನಿಯರೆಸ್ಟ್ ಹಾಕೋರು ಮಾತ್ರ ಅಲ್ವಾ. ಕರೆಕ್ಟ್ ಡೇಟ್ ಆಫ್ ಬರ್ತ್ 11 ಅಂತ ಹಾಕಿದ್ದಾರೆ, 12 ಬಿಟ್ಟಿದ್ದಾಳೆ. ನೈಟ್ 9 PM ಅಂತ ಹಾಕಿದ್ದಾರೆ. ಮಾಮ್ ಕಡೆಯಿಂದ ಲುಕ್ಸ್ ಬರ್ಬೇಕಂತೆ, ಡ್ಯಾಡ್ ಕಡೆಯಿಂದನೂ ಲುಕ್ಸೇ ಬರ್ಬೇಕಂತೆ. ನೇಮ್ ಸಜೆಷನ್ ಬಂದು ಅದ್ಯಾಂತ್. ಬಟ್ ಇದು ವರ್ಕ್ ಆಗಲ್ಲ, ಯಾಕಂದ್ರೆ ಬಾಯ್ ಅಂತ ಹಾಕೋರಲ್ಲ. ವರ್ಕ್ ಆಗಲ್ಲ, ಎಷ್ಟೇ ನಿಯರೆಸ್ಟ್ ಬಂದ್ರು ವರ್ಕ್ ಆಗಲ್ಲ. ಬಾಯ್ ಅಂತ ಪ್ರಿಡಿಕ್ಟ್ ಮಾಡಿದ್ದಾರೆ. ನೇಮ್ ಬಂದು ಆಧ್ಯಾಂತ್. ನೆಕ್ಸ್ಟ್ ಮಾಮಂದು ಕ್ಯಾಮ್ರಾ ಬಿಹೈಂಡ್ ಡೇಟ್ ಕರೆಕ್ಟಾಗಿ ಹಾಕೋನೆ. ಬೇಬಿ ಗರ್ಲ್ ಅಂತೆ. ಓಕೆ, ಕರೆಕ್ಟ್. ಡೇಟ್ ಆಫ್ ಬರ್ತು 12/11/25, ಪಕ್ಕಾ ಪರ್ಫೆಕ್ಟು. 5 AM ಅಂತ ಹಾಕೋಣ, ಬಟ್ ನೈಟ್ ಹುಟ್ಟಿರೋದು. ಬೇಬಿ ಹೋಪ್ ಬೇಬಿ ಗೆಟ್ಸ್ ಮಾಮ್ಸ್ ಆ್ಯಂಗರ್ ಅಂತೆ. ಮಗು ಅಮ್ಮನ ಕೋಪ ಬರಬೇಕಂತೆ, ಅಪ್ಪಂದು ಹೇರ್ ಬರಬೇಕಂತೆ. ಬೇಬಿ ವಿಲ್ ನೋ ಮಿ ಆಸ್ ಮಾಮ. ನೇಮ್ ಸಜೆಷನ್ ಮಿಶ್ರಾ ಅಂತ ಹಾಕಿದ್ದಾನೆ. ಗಿವ್ ಹರ್ ಬ್ರೋ ಆರ್ ಸಿಸ್ ಟು ಗಿವ್ ಹರ್ ಬ್ರೋ ಆರ್ ಸಿಸ್ ಟು ಫೈಟ್ ಅಂತ. This is from Sasti. Almost all nearest ಇದೆ, but mostly nearest. ಯಾಕಂದ್ರೆ ಇದುವರೆಗೂ ನೋಡಿದ್ರೆ ಇದು ತುಂಬಾ ನಿಯರೆಸ್ಟ್ ಇದೆ. ನಿಯರೆಸ್ಟ್ ಬಟ್ ಟೈಮ್ ಒಂದು ಬಿಟ್. ಓಕೆ, ಈಗ ನನ್ನ ಕೈಲಿ ಸಿಕ್ಕಿರೋದು ಮೈ ಡಿಯರ್ ಹಸ್ಬೆಂಡ್ ಇವ್ರದ್ದು. ಸೊ ಇವ್ರು ಬರ್ದಿರೋದು ಗರ್ಲ್ ಅಂತ. ಡೇಟ್ ಬಂದಿರೋದು ಆಗಸ್ಟ್. ನಾನು ಅನ್ಕೊಂಡಿದ್ದು ಅಕ್ಟೋಬರ್ ಎಂಡ್ ಅಷ್ಟಲ್ಲಿ ಆಗುತ್ತೆ ಅಂತ. ಸೊ ನಾನು ಹೇಳ್ತಾ ಇದ್ದೆ, ಇವ್ರು ಹಂಗೆ ಬರ್ದಿದ್ದಾರೆ. ಅಕ್ಟೋಬರ್ ಎಂಡೇ ಬರ್ದಿದ್ದಾರೆ, 30th ಅಂತ ಬರ್ದಿದ್ದಾರೆ, ನೈಟ್ ಅಂತ ಬರ್ದಿದ್ದಾರೆ. ಮಾಮ್ ಕಡೆಯಿಂದ ಏನು ಬರಲ್ಲ, ಮಾಮ್ ಕಡೆಯಿಂದ ಏನು ಬರಲ್ಲ ಅಂತ ಹಾಕಿದ್ದಾರೆ. ಡ್ಯಾಡ್ ಕಡೆಯಿಂದ ಎಲ್ಲಾ ಬರ್ಬೇಕಂತೆ, ಎಲ್ಲಾ ಗುಣಗಳು ಅವ್ರ ತರನೇ ಕಾಣ್ಬೇಕಂತೆ. ನೇಮ್ ಸಜೆಷನ್ ಬಂದು ಶಾರದಾ, ಬಟ್ ಇದು ನಾಟ್ ಅಪ್ಲಿಕೇಬಲ್. ಮಂಜು ಮಾಮ ಬಾಯ್ ಅಂತೆ. 17/11/25, 6:20 PM. ಮಾಮ್ಸ್ ಸ್ಟೈಲ್ ಬರಬೇಕಂತೆ, ಡ್ಯಾಡ್ಸ್ ಫೇಸ್ ಬರಬೇಕಂತೆ. ಬೇಬಿ ವಿಲ್ ನೋ ಮಿ ಆಸ್ ಅಜ್ಜ. ಅಡ್ವೈಸ್ ಟೇಕ್ ಗುಡ್ ಕೇರ್ ಆಫ್ ಯುವರ್ ಬೇಬಿ. ಮಂಜುನಾಥ್. ನೇಮ್ ಸಜೆಷನ್ ಮಾಡಿಲ್ಲ, ಬಾಯ್ ಅಂತ ಹಾಕಿದ್ದಾರೆ. ಡೇಟು ಸರಿ ಇಲ್ಲ, ನಾಟ್ ಅಪ್ಲಿಕೇಬಲ್.
ಮೇಡಮ್ ಅಮ್ಮ ಬರ್ದಿರೋದು ಬಾಯ್ ಅಂತೆ. ಡೇಟ್ ಆಫ್ ಬರ್ತ್ 25/10. ನಾನೇ ಪರವಾಗಿಲ್ಲ 30 ಫಿಕ್ಸ್ ಆಗ್ಬಿಟ್ಟಿದ್ದೀವಿ. 2 AM. ಮಾಮ್ಸ್ ಹೈಟು, ಡ್ಯಾಡ್ಸ್ ಹೇರು. ಬೇಬಿ ವಿಲ್ ನೋ ಮಿ ಆಸ್ ಅಮ್ಮ. ಬೇಬಿ ನೇಮ್ ಸಜೆಷನ್ ರಿದಾಂಶ. ಅದ್ಯಾಕೆ ರಿದಾಂಶ್ ಅಂತ ಆಗಿದೆ? ಸಾಲ ಇರೋ ರಿಷಬ್, ರಿದನ್ನು ಎಲ್ಲ ಇರೋದು ಅದು ಬಿಟ್ಟು ಇನ್ನೂ ರಿದಾನ್ ಅಂತ ರಿದಾಂಶ್ ಯಾವುದೋ ಒಂದು ಎಲ್ಲ ಅವೇ ಬಂತು. ಬಟ್ ನಂಗೆ ಗರ್ಲ್ ಅಂತಾನೆ ಇಷ್ಟ ಇದ್ದಿದ್ದು ಸ್ಟಾರ್ಟಿಂಗು. ಕನ್ಸೀವ್ ಆದಾಗ ಗರ್ಲ್ ಅಂತಾನೆ ಬಾಯ್ ಅಂತ ಇಷ್ಟ ಇದ್ದಿದ್ದು. ಆಮೇಲೆ ಹೋಗ್ತಾ 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 ಅದು ಫುಲ್ ಗರ್ಲ್ ಆಗಿ ಕನ್ವರ್ಟ್ ಆಗ್ಬಿಟ್ಟು ಅವಾಗ ಬಾಯ್ ಇಷ್ಟ ಇತ್ತಲ್ಲ. ಆಲ್ರೆಡಿ ಇವ್ರು ಗರ್ಲ್ ಅಂತ ಬರೆದ್ರು, ಸೊ ನಾನು ಗರ್ಲ್ ಅಂತ ಯಾಕೆ ಬರೆದು ಮಾಡಿ ನಾನು ಬಾಯ್ ಅಂತ ಹಾಕಿದೆ ಅಷ್ಟೇ. ಸೊ ದಿಸ್ ಇಸ್ ನಾಟ್ ಅಪ್ಲಿಕಬಲ್. ನೆಕ್ಸ್ಟ್ ರಂಜಿತ್ ಮಾಣಿ. ಓ ಮಾಣಿ ಅಣ್ಣ ಇದು ಬಾಯ್ ಹಾಕಿದ್ದಾರೆ. ನವಂಬರ್ 20th 11 AM. ಮಾಮ್ಸ್ ಹೈಟು, ಡ್ಯಾಡ್ಸ್ ಪರ್ಸ್ನಾಲಿಟಿ. ಬೇಬಿ ವಿಲ್ ನೋ ಮಿ ಆಸ್ ಮಾಮ. ಬೇಬಿ ನೇಮ್ ಸಜೆಷನ್ ನವನಿ. ಸೌಮ್ಯ. ಯಾವ ಸೌಮ್ಯ? ನಮ್ಮ ಅಕ್ಕನ ಅತ್ತಿಗೆನ? ಗೊತ್ತಿಲ್ಲ. ಓಕೆ, ಇಬ್ಬರು ಸೌಮ್ಯ ಅವರು ಯಾರು ಸೌಮ್ಯ ಯಾರಂತ ಗೊತ್ತಿಲ್ಲ. ಓದ್ತೀವಿ, ಅವ್ರು ಯಾರು ಬರ್ತರು ಅಂತ ಕಮೆಂಟ್ ಹಾಕಿ. ಗರ್ಲ್ ಅಂತ ಪ್ರಿಡಿಕ್ಟ್ ಮಾಡಿದ್ದಾರೆ. ನವಂಬರ್ 18th, ಟೈಮ್ ಬಂದು 12 ಗಂಟೆ ಅಂತ ಹಾಕಿದ್ದಾರೆ. ಮಾಮ್ ಸ್ಟೈಲ್, ಡ್ಯಾಡ್ ಫೇಸು. ಬೇಬಿ ನೇಮ್ ಸಜೆಷನ್ಸ್ ಶಾನ್ವಿ ಅಂತ ಹಾಕಿದ್ದಾರೆ. ಲೀವ್ ಹೆಲ್ದಿ ಲೈಫ್. ಥ್ಯಾಂಕ್ ಯು ಸೌಮ್ಯ. 18th ಅಷ್ಟೊಂದು ನಿಯರೆಸ್ಟಾ? ಓಕೆ, 18 ನಿಯರೆಸ್ಟ್ ಗರ್ಲ್ ಬೇಬಿ. 18 ನಿಯರೆಸ್ಟ್. ಬಟ್ ನೋಡೋಣ, 12th ಕರೆಕ್ಟಾಗಿ ಒಬ್ರು ಬರೆದಿದ್ದಾರೆ. ನನ್ನ ತಮ್ಮ ಬರೆದಿದ್ದಾನೆ. ಕರೆಕ್ಟಾಗಿ ಟೈಮ್ ಯಾರು ಬರೆದಿದ್ದಾರೆ ನೋಡೋಣ. ಇದು ಮಮತಾ ತಂಗಿ ಬರ್ತದೆ. ನನ್ನ ತಂಗಿ ಬೇಬಿ ಬಾಯ್. ತಂಗಿ ನಾನು ಅದನ್ನ ಹೇಳಿದ್ದು. ತಂಗಿ ಬಾಯ್ ಬೇಬಿ ಅಂತೆ. 14/11 6 PM. ಮಾಮ್ ಸ್ಟೈಲ್, ಡ್ಯಾಡ್ಸ್ ಕೇರ್. ಬೇಬಿ ವಿಲ್ ನೋ ಮಿ ಆಸ್ ಅತ್ತೆ. ಬೇಬಿ ನೇಮ್ ಅಳಿಯ ಅಂತೆ. ಯು ಆರ್ ದ ಬೆಸ್ಟ್, ಬಿ ದ ಬೆಸ್ಟ್ ಮಮತಾ. ಬಟ್ ಬಾಯ್ ಬೇಬಿ. ಸೊ ಸಾರಿ ಮಮತಾ, ದಿಸ್ ಇಸ್ ನಾಟ್ ಕನ್ಸಿಡರ್ಡ್. ನೆಕ್ಸ್ಟ್ ಮೇಘು ಪಾಣಿ. ಇಟ್ಸ್ ಗೋಯಿಂಗ್ ಟು ಬಿ ಎ ಬಾಯ್ ಅಂತೆ. ಸೊ ಸ್ಟಾರ್ಟಿಂಗ್ ನಾನು ಮೇಘು ನೀನು ಬಾಯ್ ಆಗುತ್ತೆ ಅಂತಿದ್ಲು. ಡೇಟ್ ಆಫ್ ಬರ್ತ್ 4/11/25 2:30 AM. ಮಾಮ್ ಸ್ಟೈಲ್, ಡ್ಯಾಡ್ಸ್ ಟ್ಯಾಲೆಂಟ್ ಅಂತೆ. ದ ಬೇಬಿ ವಿಲ್ ನೋ ಮಿ ಆಸ್ ಚಿಕ್ಕು. ಬೇಬಿ ನೇಮ್ ಸಜೆಷನ್ ರುದ್ರ. ನಾವು ರುದ್ರ ಆ್ಯಕ್ಚುಲಿ ರುದ್ರ ನೋಡಿದ್ವಿ, ನಾವು ರುದ್ರ ಮಾಡಿದ್ವಿ, ಬಟ್ ಆಗಿಲ್ಲ ಬೇಬಿ, ಬಾಯ್ ಆಗಿಲ್ಲ. ಮೈ ಅಡ್ವೈಸ್ ಟು ದ ನ್ಯೂ ಪೇರೆಂಟ್ಸ್, ಬೈ ಅ ಲಾಟ್ ಆಫ್ ಡ್ರೆಸ್ಸಸ್, ಬೇಬಿ ಐಟಮ್ಸ್ ಆ್ಯಂಡ್ ಪೇಷನ್. ಮೇಘು ಪಾಣಿ. ಸಾರಿ, ಇದು ಬಾಯ್ ಇದೆ, ಸೊ ದಿಸ್ ಇಸ್ ನಾಟ್ ಕನ್ಸಿಡರ್ಡ್. ಓ ಶ್ರೀಜಿತಾ. ಓ ಇನ್ ಫ್ರೆಂಡ್. ಬಾಯ್ ಬೇಬಿ 14th ನವಂಬರ್ ಚಿಲ್ಡ್ರನ್ಸ್ ಡೇ ಆಗಿದ್ದಾರೆ. 2 days ಲೇಟ್ ಆಗಿ. ಬಟ್ ಬಾಯ್ ಅಲ್ಲ. ಬಟ್ ಬಾಯ್. ಟೈಮ್ ಬಂದು 10:55 AM. ಮಾಮ್ಸ್ ಬ್ಯೂಟಿ, ಡ್ಯಾಡ್ಸ್ ಪರ್ಸ್ನಾಲಿಟಿ. ಬೇಬಿ ವಿಲ್ ನೋ ಮಿ ಆಸ್ ಮಿಮಿ. ಆಮೇಲೆ ನೇಮ್ ಸಜೆಷನ್ನು ಸಿದ್ಧಾರ್ಥ್. ಅವಳು ಹಿಂದಿ ಮೂವಿಯಲ್ಲಿ ಸಿದ್ಧಾರ್ಥ್ ಇದೆ. ಬಟ್ ಬಾಯ್. ಶ್ರೀ ಇಟ್ಸ್ ಗರ್ಲ್. ನೆಕ್ಸ್ಟ್ ಸ್ಫೂರ್ತಿ. ಚೆನ್ನಾಗಿ ನೋಡು, ತೋರಿಸಿದ್ದು ಚೆನ್ನಾಗಿ ಹಾರ್ಟ್ ಎಲ್ಲ ಹಾಕಿ ಬರ್ದಿದ್ದು. ಕ್ಯೂಟ್. ಓಕೆ, ಹಾರ್ಟ್ ಇದೆ, ಅದನ್ನ ಹೈಲೈಟ್ ಮಾಡಿ. ಮೆಸೇಜ್, ಲಾಟ್ಸ್ ಆಫ್ ಸ್ಲೀಪ್ಲೆಸ್ ನೈಟ್ಸ್ ಅಹೆಡ್, ಎಂಜಾಯ್ ಎವ್ರಿ ಮೂಮೆಂಟ್. ಓಕೆ, ಸ್ಫೂರ್ತಿ ಕೂಡ ಬಾಯ್ ಬೇಬಿನೇ ಹಾಕಿರೋದು, ಸೊ ಇಟ್ ವೋಂಟ್ ಬಿ ಕನ್ಸಿಡರ್ಡ್. ಡೇಟ್ ಆಫ್ ಬರ್ತ್ 1/11/25. ಟೈಮ್ ವೆನ್ ದ ಡಾಕ್ಟರ್ ಫೀಲ್ಸ್ ರೈಟ್. ಓಕೆ, ಮಾಮ್ಸ್ ಚರಿಷ್ಮಾ, ಡ್ಯಾಡ್ಸ್ ಕಂಪ್ಯಾಷನ್. ಬೇಬಿ ವಿಲ್ ನೋ ಮಿ ಆಸ್ ಅತ್ತೆ. ಸ್ಟೇಷನ್ ಅರ್ನವ್. ಅರ್ನವ್. ಮೈ ಅಡ್ವೈಸ್ ಟು ದ ನ್ಯೂ ಪೇರೆಂಟ್ಸ್, ಲವ್ ಯುವರ್ ಸೆಲ್ಫ್ ಆ್ಯಂಡ್ ಈಚ್ ಅದರ್ ಆಸ್ ಮಚ್ ಆಸ್ ಯು ವಿಲ್ ಲವ್ ದ ಬೇಬಿ. ಸ್ಫೂರ್ತಿ. ಥ್ಯಾಂಕ್ ಯು. ಇದು ಶ್ರುತಿ. ನಮ್ಮ ಶ್ರುತಿನ ಯಾವ ಶ್ರುತಿ ಅಂದ್ಕೊಂಡೆ ಒಂದ್ಸಲ. ಶ್ರುತಿ. ಲಾಟ್ಸ್ ಆಫ್ ಲವ್ ಫಾರ್ ಅಣ್ಣ ಅತ್ತಿಗೆ. ಬಾಯ್ ಬೇಬಿ ಅಂತ ಹಾಕಿದ್ದಾರೆ. October 22 ಅಂತ ಹಾಕಿದ್ದಾರೆ. ಆಮೇಲೆ ಮಾಮ್ಸ್ ಗ್ರೇಜು, ಡ್ಯಾಡ್ಸ್ ಶಾಮು. ಬೇಬಿ ನೋಮಿಯಸ್ ಅತ್ತೆ ಮಿಶ್ರವ್ ಅಂತ ಹಾಕಿದ್ದಾರೆ. ನೋ ಅಡ್ವೈಸ್, ಐ ನೋ ಯು ವಿಲ್ ಬಿ ದ ಬೆಸ್ಟ್ ಪೇರೆಂಟ್ಸ್. ಥ್ಯಾಂಕ್ ಯು. ರಿಷಬ್ ನಮ್ಮ ಅಣ್ಣನ ಮಗ. ರಿಷಬ್ AS.
ಗರ್ಲ್ ಬೇಬಿ ಅಂತೆ. ಓ ಇದು ರಿಷಬ್ ನಿಯರೆಸ್ಟ್ ಇದ್ದಾನೆ ಆ್ಯಕ್ಚುಲಿ. ಡೇಟ್ ಆಫ್ ಬರ್ತ್ 10 ನವಂಬರ್, ನಮ್ಗಾಗಿರೋ 12th, ಸೊ ನಿಯರೆಸ್ಟ್ ಇದ್ದಾನೆ. ಟೈಮ್ 4 ಅಂತ ಹಾಕಿದ್ರೆ, AM PM ಹಾಕಿಲ್ಲ, ಬಟ್ ಇಟ್ಸ್ ಓಕೆ, ವಿಲ್ ಕನ್ಸಿಡರ್. ಮಾಮ್ಸ್ ಬ್ಯೂಟಿ, ಡ್ಯಾಡ್ಸ್ ಇಂಟೆಲಿಜೆನ್ಸ್ ಅಂತೆ. ದ ಬೇಬಿ ವಿಲ್ ನೋ ಮಿ ಹ್ಯಾಸ್ ಬ್ರದರ್. ಬೇಬಿ ನೇಮ್ ಸಜೆಷನ್ ಯಶ್ನಾ. ನಂಗೆ ಹೆಸರು ಇಷ್ಟ. ಅದು ರಿಷಬ್. ಹಾಯ್ ನಾನು ಮೂವಿ ನೋಡ್ದಾಗಿಂದ ಯಶ್ನಾ ನೇಮ್ ನಂಗೆ ಇಷ್ಟ. ನೆಕ್ಸ್ಟು ಶ್ರೇಯಸ್, ತಮ್ಮ ಶ್ರೇಯಸ್, ಗರ್ಲ್ ಬೇಬಿ 18/11. ಓ ಇವರು ನಿಯರೆಸ್ಟ್ ಇದ್ದಾರೆ, ಬಟ್ 4 ಅಂತ ಹಾಗೆ 4 AM 4 PM ಗೊತ್ತಿಲ್ಲ ಅದು. ಸ್ಟಿಲ್ ಇಟ್ ವಿಲ್ ಬಿ ಕನ್ಸಿಡರ್ಡ್. ಐ ಹೋಪ್ ಬೇಬಿ ಗೆಟ್ಸ್ ಮಾಮ್ಸ್ ಬ್ರೈನ್ ಡಮ್, ಡ್ಯಾಡ್ಸ್ ಮನಿ ಅಂತೆ. ದ ಬೇಬಿ ವಿಲ್ ನೋ ಮಿ ಆಸ್ ಮಾಮಾ. ಬೇಬಿ ನೇಮ್ ಸಜೆಷನ್ ಶುಭೋಗ್ಯ, ಸೌಭಾಗ್ಯ ಅದು. ಸೌಭಾಗ್ಯ. ಮೈ ಅಡ್ವೈಸ್ ಫಾರ್ ದ ನ್ಯೂ ಪೇರೆಂಟ್ಸ್, ಹುಷಾರಾಗಿ ನೋಡ್ಕೊಳ್ರಿ ಶ್ರೇಯಸ್. ಸಿನ್ಸ್ ಇಟ್ ಈಸ್ 18/11, ಇಟ್ ವಿಲ್ ಬಿ ಕನ್ಸಿಡರ್ಡ್. ಹೆಸರಿಲ್ಲ, ಅದು ಅಡ್ವೈಸ್ ಬಂದಿರೋದು. ಇವ್ರ ಹತ್ರ ಇದ್ದಾರೆ. 50 ಗರ್ಲ್ ಬೇಬಿ 15th ಟೈಮ್ ಆದಾಗ ಅಂತೆ. ಮಾಮ್ ಸ್ಮೈಲ್ ಅಂತೆ. ಡ್ಯಾಡ್ ಲಿಟಲ್ ಪ್ರಿನ್ಸಸ್ ಅಂತೆ. ಬೇಬಿ ವಿಲ್ ನೋ ಮಿ ಆಸ್ ಮಾಮಾ ಅಂತೆ. ಹತ್ರ ಇದೆ ಬಟ್ ನೇಮ್ ಹಾಕಿಲ್ಲ. ನೇಮ್ ಸಜೆಷನ್ ನಿಶ್ರಾ. ಆಲ್ಮೋಸ್ಟ್ ಎಲ್ಲರೂ ನಾವು ನಿಶ್ರಾ ಅಂತ ಹಾಕೊಂಡಿರೋದ್ರಿಂದ ಎಲ್ಲ ನಿಶ್ರಾ ಅಂತಾನೆ ಎಲ್ಲರೂ ಬರ್ದಿದ್ದಾರೆ. ಇದನ್ನೇನು ಮಾಡೋದು? ನೆಕ್ಸ್ಟು ಸುಪ್ರೀತಾ ಸುನೀಲ್, ಕುರುಬ್ರಳ್ಳಿ. ದೇ ಆರ್ ಆಲ್ಸೋ ಇನ್ ದ ಸೇಮ್ 8 PM ಟೈಮಿಂಗ್ಸ್ ಅಷ್ಟೇ. ಮಾಮ್ಸ್ ಲುಕ್ಕು, ದ್ಯಾಟ್ ಸ್ಟೈಲು. ಬೇಬಿ ವಿಲ್ ನೋ ಮಿ ಆಸ್ ಮಾವಾ. ಎಂಜಾಯ್ ಎವ್ರಿ ಸೆಕೆಂಡ್. ಸುಪ್ರೀತಾ ಸುನೀಲ್. ಓ ಇದ್ರದ್ದು ಹ್ಯಾಂಡ್ ರೈಟಿಂಗ್ ಸಾಕಾಗಿದೆ. ಆಶಿ ಸೌಮ್ಯಕ್ಕ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿದೆ. ಬಾಯ್ ಬೇಬಿ November 27th 2:40 PM. ಮಾಮ್ಸ್ ಬ್ಯೂಟಿ, ಡ್ಯಾಡ್ಸ್ ಹೆಲ್ಪ್ಫುಲ್ ನೇಚರ್ ಅಂತೆ. ದ ಬಾಯ್ ವಿಲ್ ನೋ ಮಿ ಹ್ಯಾಸ್ ಕಸಿನ್. ಬೇಬಿ ನೇಮ್ ಸಜೆಷನ್ ನಿಶಾಲ್ ಅಂತೆ. ಆಲ್ ದ ಬೆಸ್ಟ್, ಥ್ಯಾಂಕ್ ಯು. ಸಾರಿ, ಇವರೆಲ್ಲ ನೇಮ್ ಬರ್ದ್ಬಿಟ್ಟು ಏನಂತ ಹೇಳ್ತಾರೆ ಗೊತ್ತಾ? ಅಕ್ಕ ನಾನು ನಿಮ್ಮ ನೇಮು ಬಾವನ ನೇಮು ಎಲ್ಲ ಮಿಕ್ಸ್ ಮಾಡಿ ಬರ್ತಿದ್ದೀವಿ. ನಾನು ಬರ್ತೀನಿ. ಸುನೀತಾ, ನಮ್ಮ ಸುನೀತಾ ನಮ್ಮತ್ತೆ. ಗರ್ಲ್ ಬೇಬಿ November 15th ನಿಯರೆಸ್ಟ್ ಇದ್ದಾರೆ. November 15 10 AM ಅಂತ ಹಾಕಿದ್ದಾರೆ. ಎಲ್ಲ ಅವನ ಕೈಲೇ ಬರ್ತಿರ್ಬೇಕು, ಎಲ್ಲ ಸೇಮ್ ಹ್ಯಾಂಡ್ ರೈಟಿಂಗು. November 15 10 AM ಅಂತ ಹಾಕಿದ್ದಾರೆ. ನೇಮ್ ಸಜೆಷನ್ ಬಂದು ಸ್ಮಿತಿ ಇನ್ ದ ರೇಸ್. ನೆಕ್ಸ್ಟ್ ಭಾರತಿ ಲಗೆರೆ, ನಮ್ಮ ಮನೆ ಆಪೋಸಿಟ್ ಅಲ್ಲಿರೋರು. ಅವರು ಇವರು ನಿಯರೆಸ್ಟ್ ಅಲ್ಲಿದ್ದಾರೆ. ಗರ್ಲ್ ಬೇಬಿ 14/11/25, ಸೊ 2 days ಮುಂದೆ ಹಾಕಿದ್ದಾರೆ. ಮಾಮ್ಸ್ ಲವ್, ಡ್ಯಾಡ್ಸ್ ಕೇರ್ ಅಂತೆ. ಬೇಬಿ ವಿಲ್ ನೋ ಮಿ ಹ್ಯಾಸ್ ಕೇರ್ ಗಿವರ್ ಅಂತೆ. ಓಹೋ. ಬೇಬೀಸ್ ನೇಮ್ ಸಜೆಷನ್ ನಿಶ್ರಾಯ. ಮೈ ಅಡ್ವೈಸ್ ಟು ನ್ಯೂ ಪೇರೆಂಟ್ಸ್, ಲಾಟ್ಸ್ ಆಫ್ ಲವ್, ಕೇರ್ ಆ್ಯಂಡ್ ಹ್ಯಾಪಿನೆಸ್ ಫಾರ್ ಎವ್ರಿ ಮೂಮೆಂಟ್. ಭಾರತಿ ಲಗ್ಗೆರೆ. ಭಾರತೀಯ ಕೈನ ರೇಸಲ್ಲಿ ಇದ್ದೀರಾ ನೀವು? ಹತ್ರದ ರೇಟ್ ಹೇಳಿದ್ದೀರಾ. ಇದು ಅದಿತಿ, ಮಾವನ ಮಗಳು. ಗರ್ಲ್ ಬೇಬಿ 19/11, ತುಂಬ ಲೇಟ್ ಆಯಿತು 3:35 AM. ಮಾಮ್ಸ್ ಹೈಟು, ಡ್ಯಾಡ್ಸ್ ಪರ್ಸ್ನಾಲಿಟಿ ಹೃದಾ. ಚೆನ್ನಾಗಿದೆ ಹೆಸರು. ಹೃದಾ ಚೆನ್ನಾಗಿದೆ. ಆಲ್ ದಿ ಬೆಸ್ಟ್ ಫಾರ್ ಯುವರ್ ನ್ಯೂ ಬಿಗಿನಿಂಗ್. ಅದಿತಿ 19 ತುಂಬ ಲೇಟ್ ಆಯಿತು. ನೆಕ್ಸ್ಟು ರಮ್ಯಾ, ಗರ್ಲ್ ಬೇಬಿ 6/11/25. ರಮ್ಯಾ ಅಮ್ಮಕ್ಕ. ಮಾಮ್ಸ್ ಲುಕ್ಕು, ಡ್ಯಾಡ್ಸ್ ಗುಡ್ ಪರ್ಸ್ನಾಲಿಟಿ. ಬೇಬಿ ವಿಲ್ ನೋ ಮಿ ಆಸ್ ದೊಡ್ಡಮ್ಮ. ಬೇಬೀಸ್ ನೇಮ್ ಸಜೆಷನ್ ಏನು ಅರ್ಥ ಆಯ್ತು? ಶಾರ್ವಿನಾ? ಓಕೆ, 6/11 ಕ್ಯಾನ್ ಬಿ ಕನ್ಸಿಡರ್ಡ್. ಇದರಲ್ಲಿ ಈ ಕನ್ಸಿಡರ್ಡ್ ನಾವೇನು ಮಾಡ್ತಿದ್ದೀವಿ, ಇದರಲ್ಲಿ ಫುಲ್ ಶಾರ್ಟ್ ಲಿಸ್ಟ್ ಮಾಡಿ ತುಂಬ ನಿಯರೆಸ್ಟ್ ಯಾರಿದ್ದಾರೆ ನೋಡಿ, ಸೊ ಆವಾಗ ಕನ್ಸಿಡರ್ಡ್ ಮಾಡ್ತೀವಿ. ಇದು ಅಭಿಜ್ಞ, ನಮ್ಮ ಅತ್ತೆ ಮಗಳು. ಗರ್ಲ್ ಬೇಬಿ ಅದಿತಿ ಅಕ್ಕ. 18/11 ಅಂತ ಹಾಕಿದ್ದಾಳೆ. ನಿಯರೆಸ್ಟ್ ಇದ್ದಾಳೆ. 4:45 AM ಅಂತ ಹಾಕಿದ್ದಾಳೆ. ಮಾಮ್ಸ್ ಹೈಟು, ಡ್ಯಾಡ್ಸ್ ಲುಕ್ಕು. ಬೇಬಿ ವಿಲ್ ನೋ ಮಿ ಆಸ್ ಅತ್ತೆ. ನೇಮ್ ಸಜೆಷನು ಏನು ಹಾರ್ವಿಕಾ. ಯು ಗೈಸ್ ಗೋನಾ ಬಿ ದ ಬೆಸ್ಟ್ ಪೇರೆಂಟ್ಸ್. ಯು ಕಾಂಟ್ ವೇಟ್ ಟು ಸಿ ಮೈ ಸೊಸೆ ಅಂತ ಹಾಕಿದ್ದಾರೆ. ಇನ್ ದ ರೇಸ್ ಅನು ಅಂಡ್ ಅದ್ವಿ. ಓಕೆ, ಇದು ಬಂದು ಗರ್ಲ್ November 14th 9 AM. ಶಾರ್ವಿ ಆವಾಗಲೇ ಬಂದಿತ್ತು ಅನ್ಸುತ್ತೆ. ಸೇಮ್ ಮತ್ತೆ ಅವರೇ ಬರ್ದಿರ್ಬೇಕು, ಇಬ್ರು ಸೇರಿಕೊಂಡು. ಅಲ್ಲಿ ಆ ಕಡೆನೇ ಇದೆ. ನೆಕ್ಸ್ಟ್ ಪ್ರತೀಕ್ಷಾ. ಆಲ್ ದ ಬೆಸ್ಟ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್. ಇಟ್ಸ್ ಗೋಯಿಂಗ್ ಟು ಬಿ ಗರ್ಲ್. ಡೇಟ್ ಆಫ್ ಬರ್ತ್ 1/11/25, 11 to 3 PM.
ಮಾಮ್ಸ್ ಹೇರ್, ಡ್ಯಾಡ್ಸ್ ಫೇಶಿಯಲ್ ಫೀಚರ್ಸ್. ಬೇಬಿ ವಿಲ್ ನೋ ಮಿ ಆಸ್ ಅತ್ತೆ. ಬೇಬಿ ನೇಮ್, ನಮಗೆ ಬೇಕಾಗಿರೋ ಲೆಟರ್ ಹಾಕೋದು. ಎಸ್. ಬೇಬಿ ನೇಮ್ ಸಜೆಷನ್ ಮಿಷ್ಕಾ. ಮಿಷ್ಕಾ 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 ಒಂಥರ ಡಿಫ್ರೆಂಟ್ ಆಗಿದೆಲ್ಲ, ಚೆನ್ನಾಗಿ ಮಿಷ್ಕಾ. ಡೋಂಟ್ ಲಿಸನ್ ಟು ಎವ್ರಿ ಒನ್ ಎವ್ರಿಥಿಂಗ್. ಪ್ರತೀಕ್ಷಾ. ಬಟ್ ತುಂಬ ಇದಾಯಿತು. ಬಟ್ ಇಟ್ಕೊಂಡು ನೇಮ್ ಸಜೆಷನ್ ಏನಾದರೂ ಬೇಕಾಗುತ್ತಲ್ಲ. ಎಸ್. ಸಾಕೇತ್, ಬಾಯ್ ಬೇಬಿ ಮಾರ್ನಿಂಗ್ ಅಂತೆ, ಬಟ್ ಡೇಟ್ ನಿಯರೆಸ್ಟ್ ಇದೆ. ಮಾಮ್ ಸ್ಮೈಲು, ಡ್ಯಾಡ್ಸ್ ಕೈಂಡ್ ಹಾರ್ಟು. ಬೇಬಿ ವಿಲ್ ನೋ ಮಿ ಹ್ಯಾಸ್ ಮಾವ. ಬೇಬಿ ನೇಮ್ ಸಜೆಷನ್ ಕಲ್ಯಾಣ್ ಅಂತೆ. ಮೈ ಅಡ್ವೈಸ್ ಟು ದ ನ್ಯೂ ಪೇರೆಂಟ್ಸ್, ಸ್ಲೀಪ್ ವೆನ್ ದ ಬೇಬಿ ಸ್ಲೀಪ್ಸ್. ಫ್ರಮ್ ಸಾಕೇತ್. ಬಾಯ್ ಬೇಬಿ. ಶ್ರುತಿಯದ್ಗೆ ಗರ್ಲ್ ಬೇಬಿ 11/11/2025 ಅಂತ ಆಗಿದೆ. ಆ್ಯಕ್ಚುಲಿ ನಮಗೆ ಡಾಕ್ಟರ್ ಹೇಳಿದೆ ಅಡ್ಮಿಟ್ ಇವತ್ತು ಆಗಿ ಅಂತ. ಡ್ಯಾಡ್ಸ್ ಹೇರ್, ಬೇಬಿ ವಿಲ್ ನೋ ಮಿ ಆಸ್ ಅತ್ತೆ. ನೇಮ್ ಸಜೆಷನ್ ಬಂದು DIY. ಫೈಂಡ್ ಇಟ್ ಯುವರ್ ಸೆಲ್ಫ್. ಅಷ್ಟೇ, ಟಾಟಾ ಬಾಯ್ ಬಾಯ್, ಕಥಮ್. ಸೊ ಲಾಸ್ಟ್ 2 ಕಾರ್ಡ್ಸ್. ಆಯುಷ್ ಬಾಯ್ ಬೇಬಿ November 30th 3 o'clock. Mom's beauty, dad's good behavior and helping nature ಅಂತ. ನೇಮ್ ಸಜೆಷನ್ ಬಂದು ಅಭಿಷೇಕ್. ಬೆಸ್ಟ್ ಆಫ್ ಲಕ್ ಫಾರ್ ಯುವರ್ ಜರ್ನಿ ಆಯುಷ್. ಬಟ್ ಬಾಯ್ ಬೇಬಿ ಇದಲ್ಲ. ಇದು ನನ್ನ ಫ್ರೆಂಡ್ಸ್ ಬರ್ದಿರೋದು, ಕಳ್ಳನ ಮಕ್ಕಳು. ಮಚ್ಚ ನಾನೇ ಗೊತ್ತಿಲ್ಲ, ನಾನೇ ಮಿಸ್ ಮೇ ಬಿ ನಾಳೆ ಪಾರ್ಟಿ ಮಿಸ್ ಮಾಡಬೇಡ ಅನ್ಸುತ್ತೆ. ಪಾರ್ಟಿ ಥರನೇ ಇಲ್ಲ. ಓಕೆ, ಬಾಯ್ ಬೇಬಿ ಅಂತೆ. ಬಾಯ್ ಬೇಬಿ ಅಲ್ಲ. ಡೇಟ್ ಆಫ್ ಬರ್ತ್ ಡೋಂಟ್ ನೋ ಅಂತೆ. ಮತ್ತೇನು ಚಂದಕ್ಕೆ ಬರ್ತಾರೆ ಇದನ್ನು. ಬೇಬಿ ನೇಮ್ ಸಜೆಷನ್ ಇನ್ನಿಷ್ಟ ಅಂತೆ. ಮೈ ಅಡ್ವೈಸ್, ಸ್ಟೇ ಹ್ಯಾಪಿ ಬೋತ್ ಆಫ್ ಯು. ಒಂದೇ ಬರ್ತಿರೋದು. ಹಿಂದೆಳೇನೋ ಬರ್ತಾರೆ. ಬಾ ಪಾರ್ಟಿ ಮಾಡೋಣ ಸುಜಯ್. ಫಾರ್ ಎನಿ ಕ್ವರೀಸ್ ಪ್ಲೀಸ್ ಕಾಲ್ ಮಿ ಅಟ್ ದಿಸ್ ನಂಬರ್ ಅಂತೆ. ಆಯ್ತಾ? ಇವಾಗ ಇದಿಷ್ಟು ಆಲ್ಮೋಸ್ಟ್ ನಿಯರೆಸ್ಟ್ ಬಂದಿರೋದು. ಸೊ 18th 16th ಹಂಗಾರೆ 18 ಕ್ಯಾನ್ಸಲ್. 16 18 ಕ್ಯಾನ್ಸಲ್. ಅದು ಯಾರದು 18 ಕ್ಯಾನ್ಸಲ್ ಆಗಿರೋದು ನೋಡಿ? 2. ಅಮ್ಮ ಕ್ಯಾನ್ಸಲು. ಇವರಮ್ಮ ಕ್ಯಾನ್ಸಲ್. ಆಮೇಲೆ ಸೌಮ್ಯ ಕ್ಯಾನ್ಸಲು. 6. ಇದು ಜನಾರ್ದನ್ 16. ನಮ್ಮಪ್ಪ. ರಿಷಬ್ 10th. ಇದು 4 days ಅಲ್ಲ, ಇದು 2 days ಅಲ್ವಾ? ಇದು ಕ್ಯಾನ್ಸಲ್. ನಮ್ಮಪ್ಪ ಕ್ಯಾನ್ಸಲ್. ಶ್ರೇಯಸ್ 18 ಕ್ಯಾನ್ಸಲ್. ಸುಪ್ರೀತಾ ಸುನಿಲ್ 15th. ಇದು 2 days ಅಲ್ಲ ಐತಲ್ಲ ಇದು. November 15th ಸುನೀತಾ ಕ್ಯಾನ್ಸಲ್. 14th ಭಾರತಿ. ಇದು 2 days ಅಲ್ಲಿ ಐತೆ. 6th ರಮ್ಯಾ. ಇದು ಎಷ್ಟಾಯಿತು? 6 days ಆಯಿತು. 18th ಅಭಿಜ್ಞಾ ಕ್ಯಾನ್ಸಲ್. 11th ಶ್ರುತಿ. ಸೊ ಇವಾಗ ಇವೆರಡು ಕ್ಯಾನ್ಸಲ್ ಆಗುತ್ತೆ. 11th ಶ್ರುತಿ. ಒನ್ ಡೇ ಅಲ್ವಾ? ಭಾರತಿ ಲೆಗೇರನು ಕ್ಯಾನ್ಸಲ್, ರಿಷಬು ಕ್ಯಾನ್ಸಲ್. 12th ಸ್ವಸ್ತಿ. ಕರೆಕ್ಟ್ ಇಟ್ಟು ಇವಾಗ ಶ್ರುತಿ ಮತ್ತು ಸ್ವಸ್ತಿ ಮಧ್ಯ 12/11/25 ಕರೆಕ್ಟಾಗಿ ಬರ್ದಿದೆ ನಾನು. ಮಾವ ಇಸ್ ದ ವಿನ್ನರ್. ಅದು ಅವನು ಏನಕ್ಕೆ ಈ ಡೇಟ್ ಹಾಕ್ದ ಅಂದರೆ ಅವನ ಬರ್ಡೇ ಬಂದ್ಬಿಟ್ಟು 12th ಜೂನಲ್ಲಿ ಬರುತ್ತೆ. ಸೊ ನನ್ನ ಬರ್ಡೇ ಡೇಟಲ್ಲೇ ಹುಟ್ಲಿ ಅಂತ ಹಾಕ್ಬಿಟ್ಟು ಅವನು 12th ಅಂತ ಹಾಕಿರೋದು ಅಷ್ಟೇ. ವಿನ್ನರ್ ಬಂದು ಸ್ವಸ್ತಿಕ್. ನನ್ನ ಮಗಳ ಮಾವ. ನನ್ನ ತಮ್ಮ. ಈಗ ಗಿಫ್ಟ್ ಏನು ಕೊಡೋಣ? ಕೊಟ್ಟಿಲ್ವಾ ಗಿಫ್ಟು? ಸೊಸೆನಾ? ಅದಕ್ಕಿಂತ ಇನ್ನೇನು ಗಿಫ್ಟ್ ಕೊಡಬೇಕು? ಅವನಿಗಾದ್ರೆ ಹಂಗೆ ಕಾಗೆ ಹಾಕ್ಸ್ಬಿಟ್ಟದ. ಸೊ ಇನ್ನೂ ಗಿಫ್ಟ್ ಡಿಸೈಡ್ ಮಾಡಿ ಹೇಳೋದು. ಅವನೇ ಮಗು ಆಟ ಸಾಮಾನು ಕೊಡಿಸ್ಬೇಕು. ಅವನೇ ಯಾವುದೋ ರಿಮೋಟ್ ಕಾರ್ ನಿಂಗೆ ಒಂದು ರೀಲ್ಸ್ ಕಳಿಸಿದ್ದೀನಿ ನೋಡೆ ಅಂದ್ಬಿಟ್ಟು, ಈ ರಿಮೋಟ್ ಕಾರ್ ಕೊಡಿಸೆ ಅಂತವನೇ. ಸೊ ನೀನೇ ಕಣ ವಿನ್ನರು. ನೀನೇ ವಿನ್ನರ್. ಬಂದೆ. ನಾನು ಮಗು ಇಬ್ಬರು ಹೆಲ್ದಿ ಆಗಿದ್ದೀವಿ. ಇಟ್ಸ್ ಆಲ್ ಗುಡ್. ಇನ್ನು ನೆಕ್ಸ್ಟ್ ಮುಂದಿನ ಬ್ಲಾಗ್ ಏನು ಬೇಕು ಅಂತ ಕಮೆಂಟ್ ಮಾಡಿ. ಬಂದ ವಿನ್ನರ್ ಇಸ್ ವಿನ್ನರ್ ಚಿಕನ್ ಡಿನ್ನರ್. ಇದು ಕೆಳಗಡೆ ಪೂರೈಸ್ಬಿಡಿ ನೀವು, ನನಗೇನು ಗಿಫ್ಟ್ ಬೇಡ. ಅದೇನಂತ ಹರ್ ಬ್ರೋ. ಆಮೇಲೆ ಸಿಸ್ ಟು ಫೈಟ್ ಅಂತೆ. ಬ್ರೋ ಆರ್ ಸಿಸ್ ಟು ಫೈಟ್.
ನಾವಿಬ್ರು ಕಚ್ಚಾಡ್ತೀವಲ್ಲ ಅದೇ ಥರ ಅವರು ಕಚ್ಚಾಡ್ಲಿ ಅಂತ. ಹಂಗೆ ಏನು ಕೊಡಿಸ್ತೀಯಾ? ನಂಗೆ ರಿಮೋಟ್ ಕಂಟ್ರೋಲ್ ಕಾರ್ಡ್ ಕೊಡಿಸು. ನಾನು ಹೇಳ್ದೆ ತಾನೇ, ನಾನು ಹೇಳ್ದೆ ತಾನೇ. ಅದೇ ಹೇಳಿದ್ದ. ಇಷ್ಟೋದ್ರೆ ಅದನ್ನೇ ಹೇಳ್ತಾ ಇದ್ದು. ಕೊಡಿಸೋ, ಸುಮ್ಮನೆ ಓಡಿಸ್ಕೊಂಡು ಕೂತ್ಕೊಳ್ಳೋದು. ಆಫೀಸ್ಗೆ ಹೋಗ್ತಾನೆ ಸುಯ್ಯ ಹೊಡ್ಕೊಂಡು. ಬಾಗ್ಲಾಗ ಹಂಗೆ. ಹೌ ಇಸ್ ಯುವರ್ ಫೀಲಿಂಗ್ ಡ್ಯಾಡ್ ಆದಮೇಲೆ? ಮಗಳು ಹುಟ್ಟಿದ್ಲ ಅಂದರೆ ಮಗಳು ಮಗ ಅಂತ ಡಿಫ್ರೆನ್ಸ್ ಆಗ್ತಲ್ಲ, ಏನೋ ಒಂಥರ ಮಗ ಬರಲೇ ಹೋಗಲೇ ಹಂಗೆ ಹಿಂಗೆ ಅಂತ ಆ ಥರ ಇರ್ಬೋದಿತ್ತು. ಇದು ಹುಡುಗಿ ತುಂಬ ರೆಸ್ಪೆಕ್ಟ್ಫುಲ್ಲಾಗಿ ನೋಡ್ಕೋಬೇಕು ಅನ್ನೋ ಒಂದು ಆಸೆ ಜಾಸ್ತಿ, ಪ್ರಿನ್ಸಸ್ ಥರ ನೋಡ್ಕೋಬೇಕು ಅನ್ನೋ ಒಂದು ಆಸೆ ಜಾಸ್ತಿ. ಹುಡುಗ ಆಗಿದ್ರೆ ಒಂದು ಅಂಡ ಮೇಲೆ ಒಂದು ಬಿಟ್ಟು ಅಂತ ಅನ್ಬೋದಿದೆ. ಹುಡುಗಿ ಒಂಥರ ರೆಸ್ಪೆಕ್ಟ್ಫುಲ್ಲಾಗಿ ನೋಡ್ಕೋಬೇಕು ಅಂತ ಏನೋ ಕನಸುಗಳು, ಏನೋ ಆಸೆಗಳು. ನನ್ನ ಮಗಳು ನಾನು ಹಿಂಗೆ ನೋಡ್ಕೋಬೇಕು, ನನ್ನ ಮಗಳನ್ನ ನಾನು ಹಂಗೆ ನೋಡ್ಕೋಬೇಕು ಇರ್ತಾವಲ್ಲ. ಅಪ್ಪನಿಗೆ ಮಗಳು ಹುಟ್ಟಿದ ಮೇಲೆ ಅದೊಂದು ಆಸೆಗಳು ಇರ್ತಾವೆ. ಒಂಚೂರು ಎಲ್ಲೂ ಏನೂ ನೋವಾಗಬಾರ್ದು, ಎಲ್ಲೂ ಯಾರು ಏನೂ ಅನ್ನಬಾರ್ದು. ನಾನು 100 ಅಲ್ಲ 200% ಕೊಡಬೇಕು. ಯೂಶ್ವಲಿ ನನಗೆ ಇಷ್ಟ ಆಗಿದ್ದೆ ಹೆಣ್ಣು ಪಾಪು ಇರಬೇಕು, ಆಗಬೇಕು ಅಂತಲೇ ಇಷ್ಟ ಇತ್ತು. ಸ್ಟಾರ್ಟಿಂಗಿಂದ ನನಗೂ ಜಗಳ ಆಗ್ತಿದ್ದೆ ಹೆಣ್ಣು ಪಾಪು ಆಗಬೇಕು ಅಂತ. ಜಗಳ ಆರ್ಗ್ಯುಮೆಂಟ್ ಇಲ್ಲ ಗಂಡು ಮಗು ಅದೇ. ಬಟ್ ನನಗೆ ಬೇಕಾಗಿದೆ ಹೆಣ್ಣು ಪಾಪು. ಅದು ಬಂದು ಆದ್ಮೇಲೆ ಅನಿಸಿದೆ ಅಂದರೆ ಹೆಣ್ಣು ಮಗು ಹುಟ್ಟಿತು, ಸೊ ವಾಟ್ ನೆಕ್ಸ್ಟ್. ನಾನು ಇವಾಗ ಅಂದ್ಕೊಂಡ್ರೆ ಇವಾಗ ಹಿಂಗೆ ಒಂದು ಗಂಡು ಮಗು ಇದ್ದರೆ ಏನಂತಾರೆ ರಫ್ ಆ್ಯಂಡ್ ಟಫ್ ನೋಡ್ಕೋಬೋದಿತ್ತು. ಇದು ಒಂಥರ ಡೆಲಿಕೇಟಾಗಿ ಏನೋ ತುಂಬ ಪ್ರಿನ್ಸಸ್ ರೇಂಜಲ್ಲಿ ಟ್ರೀಟ್ಮೆಂಟ್ ಕೊಡಬೇಕು ಅನ್ನೋ ಆಸೆ ಅಷ್ಟೇ. ಅಷ್ಟು ಬಿಟ್ಟರೆ ಏನಿಲ್ಲ. ಮತ್ತು ನೀನು ಎಷ್ಟು ನರ್ವಸ್ ಆಗಿದೆ ನಾನು ಅಡ್ಮಿಟ್ ಆದಾಗ? ಅಡ್ಮಿಟ್ ಆದಾಗ ನರ್ವಸ್ ಅನ್ನೋದೇ ನಂಗೆ ಕರ್ಮ ಹೋಯ್ತಾರೆ. ನೋವು ಬರುತ್ತೆ, ನೋವು ಜಾಸ್ತಿ ಬರುತ್ತೆ, ನೋವು ಬಂದಮೇಲೆ ಪಾಪ ವಾಚ್ ಬರುತ್ತೆ. ನನಗೆ ಏನೋ ಆಗ್ಬಿಡುತ್ತೆ, ಏನೋ ಹೆಚ್ಚು ಕಮ್ಮಿ ಆಗುತ್ತೆ ಅನ್ನೋದು ಯಾವುದೇ ರೀತಿಯಾದಂಥ ಇದಿರಲಿಲ್ಲ, ಟೆನ್ಷನ್ ಇರಲಿಲ್ಲ. ಬಟ್ ಏನಾಯಿತು ಒಳಗಡೆ ಹೋಗಾದ್ಮೇಲೆ ಇವಳು ನೋವು ಬರೋಕ್ಕೆ ಸ್ಟಾರ್ಟ್ ಆದಮೇಲೆ ಆ ನೋವು ಇವಳು ಪಡ್ತಾ ಇದ್ದೀನಿ ನೋಡಿ, ನನಗೆ ದುಃಖ ತಡೆಯೋಕ್ಕಾಗ್ತಾ ಇರಲಿಲ್ಲ. ಏನಪ್ಪ ಇಷ್ಟೊಂದು ನೋವು ಬರುತ್ತಾ ಅಂದರೆ ನಾನು ನೋಡಿರಲಿಲ್ವಲ್ಲ, ಫಸ್ಟ್ ಹ್ಯಾಂಡ್ ಎಕ್ಸ್ಪೀರಿಯೆನ್ಸ್ ಯಾವತ್ತೂ ಮಾಡಿರಲಿಲ್ಲ. ಅದು ನೋಡಿದ್ಮೇಲೆ ಹತ್ರ ಏನಪ್ಪ ಇಷ್ಟೊಂದು ನೋವು, ಯಾಕೆ ಹಿಂಗೆ ಏನು ಮಾಡ್ಬೋದು. ನೋವು ಕಮ್ಮಿ ಮಾಡೋಕ್ಕಂಥ ಶಕ್ತಿನೂ ನಮಗಿಲ್ಲ, ಆ ನೋವನ್ನ ತಗೊಳ್ಳೋ ಶಕ್ತಿನೂ ನಮಗಿಲ್ಲ, ಅದು ಕಡಿಮೆ ಮಾಡೋ ಶಕ್ತಿನೂ ನಮಗಿಲ್ಲ. ನೋಡೋದಷ್ಟೇ ನಮ್ಮ ಕೈಲಾಗೋದು, ಬಿಟ್ಟು ಬೇರೆ ಏನೂ ಮಾಡೋಕ್ಕಲ್ಲ. ಅಕಸ್ಮಾತ್ ಏನೋ ಒಂದು ಮಾಡಿ ಕಡಿಮೆ ಆಗುತ್ತೆ ಅನ್ನೋಂಗಿದ್ರೆ ಕಡಿಮೆ ಮಾಡ್ಬೋದು. ಬಟ್ ಅದೂ ಇಲ್ಲ, ಇದೂ ಇಲ್ಲ. ಅದೊಂಥರ ಏನೋ ತೀರಾ ಹೆಲ್ಪ್ಲೆಸ್ನೆಸ್ ಅನಿಸಿದೆ ಅಲ್ಲೇ. ಆ್ಯಕ್ಚುಲಿ 11 ಹಾಸ್ಪಿಟಲ್ಗೆ ಹೋಗಿದ್ವಿ. ಅವರೇನಂದ್ರು ಇವತ್ತೇ ಅಡ್ಮಿಟ್ ಆದರೆ ಇದು ಅಡ್ಮಿಟ್ ಆಗಿಬಿಡಿ, ನಾಳೆ ಅಷ್ಟರಲ್ಲಿ ಬೇಬಿ ಆಗುತ್ತೆ ಅಂತ ಅಂದರು. ನಾನು ಅದು 11 ಇತ್ತು, ಒಳ್ಳೆ ದಿನ ಆಯ್ತಲ್ಲ, ಸೊ ಇವತ್ತೇ ಸಂಜೆ ಅಷ್ಟರಲ್ಲಿ ಆಗಲ್ವಾ ಅಂತ ಕೇಳಿದ್ದೆ ನಾನು. ಅವರು ಇಲ್ಲ ಆ್ಯಕ್ಚುಲಿ ನಂಗೆ ಪೇಯ್ನೇ ಬಂದಿರಲಿಲ್ಲ. ನಾವು ಹೋಗಿದ್ದೀನಿ ಇಂಡ್ಯೂಸ್ ಲೇಬರ್ ಹೋಗಿದ್ದು, ನಂಗೆ ಪೇಯ್ನೇ ಬಂದಿರಲಿಲ್ಲ. ಇನ್ನೊಂದು 4 days ಆದರೆ ನನ್ನ 9 months ಫುಲ್ ಕಂಪ್ಲೀಟ್ ಆಗೋದು. ಸೊ ಅವರೇನಂದ್ರು ಅಷ್ಟು ಕಂಪ್ಲೀಟ್ ಆಗಿಬಿಟ್ರೆ ತಲೆ ಗಟ್ಟಿ ಆಗಿಬಿಡುತ್ತೆ, ಮಗು ಬರೋಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿದ್ರು. ಸೊ ನಾವು ಬೇಡ ರಿಸ್ಕ್ ತೊಗೊಳೋದು ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ಅವತ್ತೇ ಅಡ್ಮಿಟ್ ಆದ್ವಿ. ಸೊ ಅವತ್ತು ಅಡ್ಮಿಟ್ ಆಗಿ ನೆಕ್ಸ್ಟ್ ಡೇಗೆ ಇಂಡ್ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಟ್ಯಾಬ್ಲೆಟ್ ಕೊಟ್ಟರು, ಅದಾದಮೇಲೆ ಇಂಜೆಕ್ಷನ್ಸ್ ಡ್ರಿಪ್ಸಲ್ಲೆಲ್ಲ ಕೊಟ್ಕೊಂಡು ಹೋಗಿ. ಸೊ ಅದು ಪೇಯ್ನ್ ಜಾಸ್ತಿ ಆಗಿ ಇದ್ರದ್ದೇ ಒಂದು ವ್ಲಾಗ್ ಮಾಡ್ಬೋದು, ಸಪ್ರೇಟ್ ವ್ಲಾಗ್ ಮಾಡ್ಬೋದು. ಹಂಗೆ ಅಷ್ಟು ದೊಡ್ಡ ಸ್ಟೋರಿ, ಅಷ್ಟು ಪೇಯ್ನ್ಫುಲ್ ಡೇ ಅದು. ಆಮೇಲೆ ಹೆಂಗೋ ಆಚೆ ಬಂದು ಕೊನೆಗೂ ಹಿಂಗೆ ಹೇಳಿದ್ರು, ನೀವು ಕ್ಯೂಟು, ನಿಮ್ಮ ಹಸ್ಬೆಂಡು ಕ್ಯೂಟು, ನಿಮ್ಮ ಮಗು ಇನ್ನೂ ಕ್ಯೂಟು ಅಂತಂದರು ಡಾಕ್ಟರು. ಅಪ್ಪ ಒಂಥರ ಸಕ್ಕತ್ತು. ಅದೇ ಮಾಡ್ತಾಯಿದ್ದೀನಿ, ಡಿಸೈನ್ ಮಾಡ್ತಾಯಿದ್ದೀನಿ. ಓಕೆ, ಲೆಟ್ಸ್ ಎಂಡ್ ದಿಸ್ ವ್ಲಾಗ್. ನೆಕ್ಸ್ಟ್ ನೆಕ್ಸ್ಟ್ ವ್ಲಾಗಲ್ಲಿ ಇನ್ನು ಏನು ಬೇಕು, ಯಾವ ವ್ಲಾಗ್ ಮಾಡಬೇಕು ಅಂತ ಫಸ್ಟ್ ಮಾಡಿರೋ ವ್ಲಾಗ್ನ ಹಾಕು, ಆಮೇಲೆ ಇದು ಹಾಕ್ತೀನಿ ಅಷ್ಟರಲ್ಲಿ. ಅದನ್ನೇ ಇವಾಗ ಆಲ್ರೆಡಿ ನನ್ನ ಪೊಸಿಷನಲ್ಲಿ ಇರೋರಿಗೆ ಗೊತ್ತಿರುತ್ತೆ ಏನು ಕಷ್ಟ ಇದೆ. ನಮಗೆ ಮಲ್ಕೊಳ್ಳೋಕ್ಕೆ ಟೈಮ್ ಸಿಗಲ್ಲ, ಅದರಲ್ಲೂ ನಾನು ಎಡಿಟ್ ಮಾಡಿ ಎಲ್ಲ ಮಾಡಿ ಹಾಕಬೇಕು ಅಂದರೆ ಟೈಮ್ ತೊಗೊಳುತ್ತೆ, ಪೇಷನ್ಸು ಬೇಕು. ಈಗ ಈಗ ಪೇಷನ್ಸ್ ಕಲಿತಾ ಇದ್ದೀನಿ. ನನಗೆ ಮೊದಲೇ ಪೇಷನ್ಸ್ ಇಲ್ಲ, ಕಲಿತಾ ಇದ್ದೀನಿ ನಾನು. ಟೈಮ್ ಬೇಕಾಗುತ್ತೆ, ಎಡಿಟ್ ಮಾಡಿ ಹಾಕ್ತೀನಿ. ನೆಕ್ಸ್ಟ್ ಏನು ಬೇಕು, ಯಾವ ವಿಡಿಯೋ ಬೇಕು ಅಂದ್ಬಿಟ್ಟು ಪ್ಲೀಸ್ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಬ್ಲೆಸ್ಸಿಂಗ್ಸ್ ಹಿಂಗೆ ಇರಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಅಗೇನ್ ದ ವಿನ್ನರ್ ಈಸ್ ಸ್ವಸ್ತಿ. ಯಾ